ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಚಿಕ್ಕಬಳ್ಳಾಪುರ ರವರಿಂದ ಜನಗ್ರಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜ್ಯ ಶ್ರೀ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಭಕ್ತಾಭಿಮಾನಿಗಳು ಸಹಸ್ರಾರು ಸಂಖ್ಯೆಯೊಂದಿಗೆ ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಮೂಲಕ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ವೃತ್ತದವರೆಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಕ್ಷಣೆ ನಮ್ಮೆಲ್ಲರ ಹೊಣೆ, ಶ್ರೀ ಕ್ಷೇತ್ರ ಉಳಿಸಿ, ಮುಸುಕುದಾರಿ ವ್ಯಕ್ತಿಯ ಮೇಲೆ ಮೊದಲು ಸೂಕ್ತ ತನಿಖೆ ನಡೆಸಬೇಕು ಎಂದು ಘೋಷಣೆಗಳು ಕೂಗಿದರು. ಧರ್ಮಸ್ಥಳ ಭಕ್ತಾಭಿಮಾನಿಗಳ ಮೇಲೆ ಇವರ ವತಿಯಿಂದ ಶ್ರೀಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುತ್ತಿರುವ ಕುರಿತು ಕ್ಷೇತ್ರದ ಮೇಲೆ ಆಗುತ್ತಿರುವ ಷಡ್ಯಂತ್ರದ ವಿರುದ್ಧ ಬೃಹತ್ ಮೌನ ಮೆರವಣಿಗೆ ಮೂಲಕ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಗಳು, ಧರ್ಮಸ್ಥಳದ ಭಕ್ತರು, ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಅಭಿಮಾನಿಗಳು, ವಿವಿಧ ಸಂಘಟನೆಗಳು, ಜನಪ್ರತಿನಿಧಿಗಳು, ಮಹಿಳಾ ಸಂಘಟನೆಗಳು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಸಾವಿರ ಜನರು ಈಗಾಗಲೇ ಆಗಮಿಸಿ ತಮ್ಮ ವಿರೋಧಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೋಟ್ಯಾಂತರ ಹಲವು ಧರ್ಮೀಯರ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಶ್ರೀ ಕ್ಷೇತ್ರದ ವಿರುದ್ಧ ಕಳಂಕ ತರಲು ನಿರಂತರ ಹೋರಾಟ ಮಾಡುತ್ತಿರುವ ವಿರುದ್ಧ ಹೋರಾಟ. ಕೋಟ್ಯಾಂತರ ಧರ್ಮಸ್ಥಳಕ್ಕೆ ಕಳಂಕ ತರಲು ಹೊರಟರವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಧರ್ಮಸ್ಥಳ ರಕ್ಷಣೆ ಮಾಡಬೇಕು ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳು ಘೋಷಣೆ ಕೂಗಿದರು. ಮುಸುಕುದಾರಿ ವ್ಯಕ್ತಿಯ ಮೇಲೆ ಮೊದಲು ತನಿಖೆ ನಡೆಸಿ ಬೇಕೆಂದು ಹೇಳುತ್ತಾ ಮಾತನಾಡಿದ ಭಕ್ತಾಭಿಮಾನಿಗಳು ಏನು ಹೇಳ್ತಾರೆ ನೀವೇ ನೋಡಿ. ತಾವೇನು ನಾವು ಧರ್ಮದ ವಿರುದ್ಧ ಪಿತೂರಿ ನಡೆಸುತ್ತಿರುವ ದುಷ್ಟ ಶಕ್ತಿಗಳಿಗೆ ಧಿಕ್ಕಾರವನ್ನು ಕೂಗುತ್ತಾ ಎಲ್ಲಿ ತನಕ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು, ಅವರ ವಿರುದ್ಧ ಕೇಸನ್ನ ಮಾಡಬೇಕು, ಅವರುಗಳನ್ನ ಯಾವ ರೀತಿ ಕ್ರಮ ತಗೋಬೇಕು ಅಂತೇಳಿ ತಾವೆಲ್ಲ ಈಗ ಮೆರವಣಿಗೆ ಮಂಡನೆ ಮುಖಾಂತರ ತಾವೆಲ್ಲ ಗೌರವಿತವಾಗಿ ತಾವೆಲ್ಲ ಬಂದು ಪ್ರತಿಭಟನೆ ಶಿಡ್ಲಘಟ್ಟ ವೃತ್ತದಲ್ಲಿ ತಾವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ಸ್ವಾಗತವನ್ನ ಕೋರಿ ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನ ಎಲ್ಲ ಚೂರಿ ಏತಕ್ಕಾಯ್ತು ಹೇಗಾಯ್ತು ಯಾರು ಸಪೋರ್ಟ್ ಇದ್ದಾರೆ ಅಂತ ನಮಗೆ ಈ ಕೂಲಂಕುಷವಾಗಿ ಏನು ಗೊತ್ತಾಗ್ತಾ ಇಲ್ಲ. ಒಂದೊಂದು ದಿನಕ್ಕೆ ಒಂದೊಂದು ಕಡೆ ಜಾಗ ತೋರಿಸ್ಕೊಂಡು ಅಲ್ಲೇ ಆಗಿ ಇಲ್ಲೇ ಆಗಿ ಅಂತಾರೆ. ಸರ್ಕಾರದಿಂದ ಅವ್ರಿಗೆ ಏನ ಪ್ರಯೋಜನ ಇದೆಯಾ? ಸರ್ಕಾರ ಅದನ್ನ ಯಾಕೆ ಮಟ್ಟ ಮಾಡಬಾರ್ದು? ಅವ್ರು ಹೇಳಿರೋ ಜಾಗ ತೋರಿಸ್ಬಿಟ್ಟು ಅದು ಸಿಕ್ಕಿದ್ರೆ ಅದನ್ನು ಹೇಳ್ತಾ ಇರೋ ಸತ್ಯ ಅಂತ ನಾವು ಪರಿಗಣನೆ ಮಾಡ್ಬೋದು. ಆದ್ರೂ ಒಂದೊಂದು ದಿನ ಒಂದೊಂದು ಕಡೆ ಹೇಳ್ತಾನೆ ಇರ್ತಾರೆ. ಸಾಯೋವರೆಗೂ ಅವ್ರು ತೋರಿಸ್ತಾನೆ ಇರ್ತಾರೆ. ನಮ್ಮ ಸರ್ಕಾರ ಅದನ್ನ ಅಗಿತಾನೆ ಇರ್ತಾರೆ. ಅದು ನಿಜಾಂಶ ಯಾವಾಗ ಗೊತ್ತಾಗೋದು ಅಂತ ನಮಗೆ ನೋವಾಗ್ತಾ ಇದೆ. ಪೂಜೆ ಕಾವಂತಿಕರು ಸ್ವಂತಕ್ಕಾಗಿ ಏನೂ ಮಾಡ್ತಾ ಇಲ್ಲ, ಎಲ್ಲ ಸಾರ್ವಜನಿಕವಾಗಿ ಮಾಡ್ತಾ ಇರೋದವರು. ಕಂದು ಅನ್ನೋದು ಏನೇನೂ ಇಲ್ಲ. ಅವರು ಎಲ್ಲ ಜಾತಿನೂ ಒಂದೇ ಅಂತ ಮಾಡ್ತಾ ಇರೋದು. ಆರೋಗ್ಯ, ವಿದ್ಯಾಭ್ಯಾಸ, ವಿವಾಹ ಇವೆಲ್ಲವನ್ನು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೆಟ್ಟದ್ದನ್ನು ಬಯಸೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಇದಕ್ಕೆ ನ್ಯಾಯ ಗಳಿಸ್ಕೊಡುವಂಥ ಸರ್ಕಾರನ ನಾವು ಬೇಡ್ಕೊಳ್ತಾ ಇದ್ದೀನಿ. ಜೈ ಜಿನೇಂದ್ರ. ನಾವು ಮುಸ್ಲಿಮ್ಸ್ ಆದ್ರೂ 80 ವರ್ಷದಿಂದ ನಡ್ಕೊಂಡ್ಬಂದ ಧರ್ಮಸ್ಥಳ ಕ್ಷೇತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಕಾನೂನು ಇಲ್ವಾ? SID ಅವ್ರು ತನಿಖೆ ಮಾಡ್ತಾ ಇಲ್ವಾ? ಬೇರೆ ಬೇರೆ ಯೂಟ್ಯೂಬರ್ ಯಾಕೆ ಈ ಥರ ಧರ್ಮಸ್ಥಳ ಈ ಥರ ಹೆಣ್ಮಕ್ಳು ಹೋಗ್ಬಾರ್ದು? ಅದು ಏನ್ರಿ ಸಾಕ್ಷಿ ಸಿಕ್ಕೈತೆ? ಯೂಟ್ಯೂಬರ್ ಅವರು ಏನು ಬೇರೆ ಬೇರೆ ರೀತಿ ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಅನ್ನೋದು ನಿಷ್ಠೆ ದೇವರು.
ನಾವು ಮುಸ್ಲಿಮ್ಸ್ ಆದ್ರೂ ನಾವು ಎಲ್ಲ ದೇವರಲ್ಲಿ ಧರ್ಮಸ್ಥಳ ಒಂದು ದೇವ್ರು ಅಂತ ನಂಬ್ತಾ ಇದ್ದೀವಿ. ಅಂತ ಪುಣ್ಯಕ್ಷೇತ್ರದಲ್ಲಿ ಬೇರೆ ಬೇರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್. ಇವತ್ತು ಎಲ್ಲ ಆತ್ಮೀಯ ಭಕ್ತಾದಿಗಳೇ, ಇವತ್ತು ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಕಳೆದ 15-20 ದಿವಸಗಳಿಂದ ಏನು ನಮ್ಮ ತಾತ ಮುತ್ತಾತನ ಕಾಲದಿಂದ ಶ್ರೀ ಕ್ಷೇತ್ರಕ್ಕೆ ಏನು ಭಕ್ತಿ ಭಾವನೆಗಳಿತ್ತು ನಮ್ಮಲ್ಲೆಲ್ಲ, ಅದಕ್ಕೆಲ್ಲ ಕಳಂಕ ತರೋ ರೀತಿಯಲ್ಲಿ ಇವತ್ತು ಅಲ್ಲಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ವೀರೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮಾಜಮುಖಿಯಾದ ಅನೇಕ ಬಡವರ ಕೆಲಸಗಳು, ಸಮಾಜದ ಕೆಲಸಗಳು ನಡೆಸ್ತಾ ಇರೋದು ಸಹಿಸಲಾರದ ಕೆಲವು ದುಷ್ಟ ಶಕ್ತಿಗಳು ಇವತ್ತು ಷಡ್ಯಂತ್ರ ಹೂಡಿ ಇವತ್ತು ಇದೆಲ್ಲ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಧಿಕ್ಕಾರ ಇರಲಿ. ಸೋದರಿ ಸೌಜನ್ಯವಳ ಸಾವಾಯಿತು, ಅತ್ಯಾಚಾರ ಮಾಡಿ ಸಾವಾಯಿತು. ಅದು ನಿಜವಾದ ಒಬ್ಬ ಅಪರಾಧಿಗಳ ಬಂಧಿಸಿ ಅವ್ರನ್ನ ಗಲ್ಲಿಗೇರಿಸುವಂತ ಶಿಕ್ಷೆ ಕೊಡ್ಲಿ, ಅದಕ್ಕೆ ನಮ್ಮ ಸಹಮತ ಇದೆ. ಆದರೆ ಆ ಶ್ರೀ ಕ್ಷೇತ್ರದಲ್ಲಿ ನಡೀತಿರೋ ಧರ್ಮದ ಕೆಲಸಗಳು, ಜನಪರದ ಕೆಲಸಗಳು, ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಸಬಲೀಕರಣ ಆಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಶ್ರೀ ಕ್ಷೇತ್ರದ ಒಂದು ಆಶೀರ್ವಾದ, ಒಂದು ಸಮಾಜಮುಖಿ ಕಾರ್ಯಗಳು ನಡೀತಿರೋದು ಸ್ವಾಗತಾರ್ಹ. ಇದನ್ನು ಸಹಿಸಲಾದ ದುಷ್ಟ ಶಕ್ತಿಗಳು ಈ ರೀತಿ ಷಡ್ಯಂತ್ರ ಹೂಡಿ ಇವತ್ತು ಯಾಕೆ ಮಧ್ಯವರ್ತಿಗಳು ಇವರೆಲ್ಲ ಹೋಗಿ ತಪ್ಪು ದಾರಿ ತಪ್ಪಿಸ್ತಾವ್ರೆ. ಸರ್ಕಾರ ಅದ್ರ ಕರ್ತವ್ಯ ಮಾಡಿದೆ, SITಯನ್ನ ರಚಿಸಿದೆ. ಅದಕ್ಕೂ ಒಂದು ಮಿತಿ ಇದೆ. ಅವರು ಕೂಡ ಪೇಷನ್ಸ್ ಆಗಿ ನೋಡ್ತಾ ಇದ್ದಾರೆ. ಇವ್ರು ಏನು ಮುಸುಕುದಾರಿ ಇದ್ದಾನೆ, ಅವ್ರು ಈಗಾಗಲೇ 16 ಜಾಗಗಳಲ್ಲಿ ಶೋಧನೆ ಮಾಡಿದ್ದಾರೆ. ಸಿಕ್ಕಿರೋದು ಏನಿಲ್ಲ, ಎಲ್ಲ ಬುರುಡೆ ಕತೆ, ಖಾಲಿ ಬುರುಡೆ ಕತೆ. ಅದನ್ನ ಸಹಿತ ಈಗ ಇನ್ನೇನು ಕೊನೆಗಾಣಿಸ್ತಾ ಬರ್ತಾ ಇದೆ. ಸರ್ಕಾರ ಇದಕ್ಕೆ ಇತಿಶ್ರೀ ಆಡಬೇಕು, SIT ತನಿಖೆ ನ್ಯಾಯಯುತವಾಗಿ ನಡೀಲಿ ಅನ್ನೋದು ನಮ್ಮ ಒಂದು ಒತ್ತಾಯ. ಯಾರು ನಿಜವಾಗಿ ಇದರಲ್ಲಿ ಶಿಕ್ಷೆ ಮಾಡಿ ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಹೇಳಿ, ಅದಕ್ಕೆ ನಮ್ಮ ಸಹಮತ ಇದೆ. ಆಮೇಲೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೆ 1000 ಅಪರಾಧಿಗಳಿಗೆ ತಪ್ಪಿಸ್ದಂಗೆ ಆಗ್ತದೆ. ಹಾಗಾಗಿ ತಪ್ಪಿತಸ್ಥರಿಗೆ, ನಿಜವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಮೊದಲು ಮುಸುಕುದಾರಿನ ಒಳಗಾಕಿ ಅವನಿಂದ ಸತ್ಯ ಹೊರ ಬರಬೇಕು. ಅವನ್ನ ಏನು ಪೊಲೀಸ್ ಕಾನೂನು ರೀತಿ ಕ್ರಮ ತಗೊಂಡ್ರೆ ಇದರ ಒಳಮರ್ಮ ಎಲ್ಲ ಈಚೆಗೆ ಬರುತ್ತೆ. ಇವತ್ತು ಸುಮಾರು ಪರೋಕ್ಷವಾಗಿ 1 ಕೋಟಿ 2 ಕೋಟಿ ಜನಕ್ಕಿಂತ ಹೆಚ್ಚಿಗೆ ಕುಟುಂಬಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇವತ್ತು ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಕೋಟ್ಯಾಂತರ ಜನಕ್ಕೆ ನಾವು ಸರ್ಕಾರಗಳು ಕೆಲಸ ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ದೀವಿ. ಆದರೆ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟು, ಸಾವಿರಾರು ಯುವಕರಿಗೆ ಕೆಲಸ ಕೊಟ್ಟು ಇವತ್ತು ಸಮಾಜಮುಖಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಅನ್ನದಾಸೋಹ, ಮಧ್ಯವರ್ತಿ ಶಿಬಿರ, ಮಹಿಳೆ ಸಬಲೀಕರಣ, ವಾಸ್ತವ್ಯ, ನಾವು ಮನೆಗಳು ಕಟ್ಕೊಡೋದು, ಅಂಗವಿಕಲರಿಗೆ ಮಾಶಾಸನ ಕೊಡೋದು, ಯಾರು ಕೈಲಾಗದ ಅಶಕ್ತ ಮಹಿಳೆಯರಿಗೆ, ಮಹನೀಯರಿಗೆ, ವೃದ್ಧರಿಗೆ ಆಶಾಸನ ಕೊಡೋದು, ಯುವಕರಿಗೆ ಕೈಗೆ ಉದ್ಯೋಗ ಕೊಡೋದು, ಈ ತರ ಅನೇಕ ಕಾರ್ಯಕ್ರಮಗಳನ್ನ ಶ್ರೀ ಕ್ಷೇತ್ರದಿಂದ ನಡೀತಾ ಇದೆ. ಇದನ್ನ ಸಹಿಸಲಾರದ ಕೆಲವರು ನೀಚರು ಅವರು ಇದನ್ನ ಷಡ್ಯಂತ್ರ ಹೂಡಿ ಅದು ಕೆಟ್ಟ ತರಕ್ಕೆ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಏನು ನೋವು ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದಕ್ಷಿಣ ಕಾಶಿ ಅಂತ ಖ್ಯಾತಿ ಪಡೆದಿರುವ ನಮ್ಮ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ವರ್ತಿಸ್ತಾ ಇರೋದ್ರನ್ನ ಒಳಗಾಕಿ ಅವ್ರಿಗೆ ಪನಿಷ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇವತ್ತು ನಿಜವಾದ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಾ ಇದೆ. ಈಗ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿದ್ರೆ